ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ನಿಮ್ಮ ಮೊದಲ ರಿಯಾಕ್ಷನ್, ನಿಮ್ಮನ್ನು 100% ಈ ಸಿನಿಮಾದ ಮೂಲಕ ಬೇರೆ ರೀತಿಯಲ್ಲೇ ನಾವು ನೋಡ್ಬೋದು. ನಿಮ್ಮ ಸ್ಟೈಲು, ನಿಮ್ಮ ಹೇರ್ ಸ್ಟೈಲು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇದೆ. ನಿಮ್ಮ ಪಾತ್ರ ಹೇಗಿರುತ್ತೆ, ನೀವು ನಮ್ಮನ್ನು ಹೇಗೆ ರಂಜಿಸಬಹುದು, ಯಾರ್ಯಾರು ಹೆಬ್ಬೆರಳುಗಳೆಲ್ಲ ಕಟ್ ಮಾಡಿದ್ದೀರಾ ಸಿನಿಮಾದಲ್ಲಿ? ಎಲ್ಲನೂ ನೀವು ಸಿನಿಮಾದಲ್ಲಿ 23ನೇ ತಾರೀಕಿಗೆ ನೋಡಬೇಕು. ಬಟ್ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಕಥೆಯನ್ನು ಬಿಟ್ಟು ಬೇರೆ ಏನೋ ಯೋಚನೆ ಮಾಡಿಲ್ಲ. ಯಾರಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇರುತ್ತೆ, ಇನ್ನೊಂದು ಏನಿರುತ್ತೆ, ಮತ್ತೊಂದು ಏನಿರುತ್ತೆ, ಅದೆಲ್ಲ ಕ್ಯಾಲ್ಕುಲೇಷನ್ಗಳನ್ನ ಬಿಟ್ಟು ಈ ಕತೆ ಚೆನ್ನಾಗಾಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ನಟರಾಗಿ ನಾವೇನ್ ಕೊಡ್ಬೇಕು, ನಿರ್ದೇಶಕರಾಗಿ ಅವ್ರೇನ್ ಕೊಡ್ಬೇಕು, ಎಲ್ಲದನ್ನೂ ಕೂಡ ನಾವು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಬೆಟರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಸಿನಿಮಾ ನೋಡಿ, ಸಿನಿಮಾ ನೋಡಾದ್ಮೇಲೆ ನೀವೇನೇ ಪ್ರಶ್ನೆ ಕೇಳಿದ್ರು ನಾವು ಮಾತಾಡೋದಕ್ಕೆ ರೆಡಿ ಇದ್ದೀನಿ ಪಾತ್ರದ ಬಗ್ಗೆ. ಬಟ್ ನನಗೇನಂದ್ರೆ ಈ ಸಿನಿಮಾ ಎರಡು ಗೆಲುವು ದೊಡ್ಡದಾಗಬೇಕು. ಒಂದು, ಜಡೇಶ್ ಅವರು ನಿರ್ದೇಶಕನಾಗಿ ಒಂದು ಕಮರ್ಷಿಯಲ್ ಸಿನಿಮಾದ ನಿರ್ದೇಶಕರಾಗಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಅಂತ. ಅಂಡ್ ವಿಜಯ್ ಸರ್ ದ ಹ್ಯಾಟ್ರಿಕ್ ಗೋಲ್ ಏನಿದೆ, ಸೊ 2 ಗೆಲುವು ಆದ್ಮೇಲೆ 3ನೇ ಗೆಲುವು, ಅದು ಕೂಡ ಅವರಿಗೆ ಒದಗಿ ಬಂದ್ರೆ ಅವ್ರು ಇನ್ನೂ ಕೂಡ ಇಬ್ರು ಕೂಡ ಮತ್ತಷ್ಟು ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾರೆ, ಇನ್ನೂ ಒಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿಗೆ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸರ್, ಮೊನ್ನೆ ಕೂಡ ಹೇಳ್ತಾ ಇದ್ರು, ಅದೇನೋ ಗೊತ್ತಿಲ್ಲ ನನಗೆ, ರಾಜ್ಬಿ ಶೆಟ್ಟಿ ಅಂದರೆ ನಂಗೆ ವಿಶೇಷವಾದ ಪ್ರೀತಿ. ಅದು ಏನು ಅಂತ ಈಗಲೂ ಕೂಡ ನಿಮ್ಮ ಮುಂದೆನೇ ಹೇಳಿದ್ರು, ನನ್ನ ಜೊತೆನೂ ಕೂಡ ಹೇಳ್ಕೊಂಡಿದ್ರು. ನಿಮ್ಮ ವ್ಯಕ್ತಿತ್ವವನ್ನು ಹಾಡು ಹೊಗಳಿದ್ರು. ನಿಮಗೆ ಹೇಗಿತ್ತು ಸರ್ ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ? ಒಂದು, ನನಗೆ ಅವ್ರು ಏನಿದ್ದಾರೆ ಹಾಗೆ ತೋರಿಸ್ಕೋತಾರೆ, ಆ ಬಣ್ಣಾಚಾರಗಳಿಲ್ಲ, ನನಗದು ಬಹಳ ಇಷ್ಟ ಆಗುತ್ತೆ. ಒಂದು ಅವ್ರ ಪ್ರೀತಿ ಕೂಡ ತುಂಬಾ ಕ್ರೂಡ್, ಅದು ಬಹಳ ಕಮ್ಮಿ. ಅದಕ್ಕೆ ನಮ್ಗೆ ಈ ನಾರ್ತ್ ಕರ್ನಾಟಕ ಜನಗಳು ಬಹಳ ಹತ್ರ ಆಗೋದು. ಯಾಕಂದ್ರೆ ಅವ್ರ ಮಾತು ಬೇರೆ ರೀತಿ ಇರುತ್ತೆ, ಅವ್ರ ಪ್ರೀತಿ ಅಗಾಧವಾಗಿರುತ್ತೆ. ಆ ತರದ ಒಬ್ರು ವ್ಯಕ್ತಿತ್ವ, ಜೊತೆಗೆ ಸಿನಿಮಾಗೋಸ್ಕರ ಪರಿಶ್ರಮ ಪಟ್ಟು ದುಡಿಯುವಂತ ಒಬ್ಬ ಶ್ರಮಜೀವಿ. ಸಿನಿಮಾ ಬೆಟರ್ ಆಗ್ಬೇಕು, ನಾವೇನೋ ಬೆಟರ್ ಆಗ್ಬೇಕು, ಮತ್ತೆ ಪ್ರತಿಯೊಂದು ನೆಗೆಟಿವಿಟಿನ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಾವೇ ಅವ್ರ ಗಮನಕ್ಕೆ ತಂದ್ರು ಕೂಡ ಬಿಟ್ಟಾಕಿ ತೊಂದ್ರೆ ಇಲ್ಲ, ನಾನು ಸಿನಿಮಾ ಮಾಡ್ಬೇಕು ಅಷ್ಟು ಮಾತ್ರ. ಎಲ್ಲೋ ಒಂದ್ ಕಡೆ 2 ಕಡೆ ಟ್ರಿಗರ್ ಆಗಿ ಒಂದು ರಿಯಾಕ್ಷನ್ ಕೊಡ್ಬೋದು, ಬಟ್ ಅದು ಅವ್ರು ಹೇಗಿದ್ದಾರೆ ಹಾಗೆ, ಅದನ್ನ ಬಿಟ್ಟು ಅವ್ರಿಗೆ ಅಂದ್ರೆ ಆದಷ್ಟು ತಾಳ್ಮೆಯಿಂದ ಇರ್ತಾರೆ. ಬಟ್ ನನಗೆ ಅವ್ರ ಎಲ್ಲಾ ರಿಯಾಕ್ಷನ್ಗಳು ಸಿನಿಮಾದ ಮೂಲಕನೇ ಬರಬೇಕು, ಆಗ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರ ಪ್ರೀತಿ ಕೊಟ್ಟವ್ರಿಗೆ ಗೊತ್ತು ಅವ್ರ ಪ್ರೀತಿ ಅಂತದ್ದು ಅನ್ನೋ ತರ. ಎಸ್ ಸರ್, ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅವ್ರು ಮಾತಾಡೋದು ನೋಡಿದ್ರೆ ಏನನ್ಸುತ್ತೆ ಅಂದ್ರೆ, ನಿನ್ಗೆ ಯಾರಾದ್ರೂ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಬೈದ್ರೆ ಅವ್ರು ಫಸ್ಟ್ ಬರ್ಬೋದು, ಅಷ್ಟು ಪ್ರೊಟೆಕ್ಟಿವ್ ಆಗಿದ್ದಾರೆ ನಿನ್ ಬಗ್ಗೆ ಅಂತ. ಸೀರಿಯಸ್ಲಿ 100% ಎನಿ ಟೈಮ್ ಎಲ್ಲಿದ್ರು ಬರ್ತೀನಿ.